ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೊನೆಗೂ ಜಾರ್ಖಂಡದ ಜನ್ಜಿಗಳು ಗೆದ್ದಿದ್ದಾರೆ. ನನಗೆ ಈ ಜನ್ಜಿ ಅನ್ನುವ ಶಬ್ದವೇ ಒಂದು ರೀತಿಯಾದಂಥ ಉಪದ್ರವ. ಆ ಶಬ್ದ ಹೇಳಲಿಕ್ಕೆ ಒಂದು ರೀತಿಯ ರೇಜಿಗೆ, ಒಂದು ರೀತಿಯ ಕ್ಲೀಶೆ. ಯಾಕೆ ಅಂತಂದರೆ ಆ ಶಬ್ದ ಯಾವ ರೀತಿ ಅಪಾರ್ಥವನ್ನು ಈ ದೇಶದಲ್ಲಿ ಉಂಟು ಮಾಡಿಬಿಟ್ಟಿದೆ ಅಂದರೆ, ನಿಜವಾದ ಜಂಜಿಗಳಿಗೆ ಕೂಡ ಜಂಜಿ ಅನ್ನಲಿಕ್ಕಾಗೋದಿಲ್ಲ. ಭಾರತದ ಯುವಶಕ್ತಿ ಅಂತ ಬೇಕಾದ್ರೆ ಹೇಳ್ರಿ, ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಹೇಳ್ತೀನಿ. ವಿಷಯ ಅದಲ್ಲ. ವಿಷಯ ಏನು? ಸತತ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಂಥ, ಒಂದೇ ಒಂದು ಅಶ್ಲೀಲ ಶಬ್ದವನ್ನು ಬೈದೆ ಪ್ರತಿಭಟನೆ ನಡೆಸಿದಂಥ, ಒಂದೇ ಒಂದು ರಾಜೀನಾಮೆಯನ್ನು ಕೇಳಲಾರದಂಥ, ಒಂದೇ ಒಂದು ಹಿಂಸಾಚಾರವನ್ನು ಮಾಡಲಾರದಂಥ ಜಾರ್ಖಂಡ್ನ ಯುವಶಕ್ತಿ ಅಲ್ಲಿಯ ಸರ್ಕಾರವನ್ನು ಮಣಿಸುವಲ್ಲಿ ಯಶಸ್ವಿಯಾಗಿದೆ. ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಕೊನೆಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದಿದ್ದಾರೆ. ಮಣಿಯುವುದು ಅಷ್ಟೇ ಅಲ್ಲ, ಸತತ 10 ವರ್ಷಗಳಿಂದ ಆದಂಥ ಪರೀಕ್ಷೆಯ ಅಕ್ರಮಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. 1 ವರ್ಷ 2 ವರ್ಷ ಅಲ್ಲ, 10 ವರ್ಷದ ಎಲ್ಲ ಅಕ್ರಮಗೊಂಡಂಥ ಪರೀಕ್ಷೆಗಳ ರದ್ದುಗೊಳಿಸಿದ್ದಾರೆ. ಎಂಥ ದೊಡ್ಡ ಸಾಧನೆ ರೀ! ಹೋರಾಟ ಅಂದರೆ ಇದು, ಕಾರ್ಯ ಸಾಧನೆ ಅಂದರೆ ಇದು, ದೃಢ ಸಂಕಲ್ಪ ಅಂದರೆ ಇದು, ಅಹಿಂಸಾತ್ಮಕವಾದ ಚಳವಳಿ ಅಂದರೆ ಇದು. JSSದು ರದ್ದಾಯಿತು, CGLದು ರದ್ದಾಯಿತು, ಎಲ್ಲ ರದ್ದಾದವು. ಜೊತೆಗೆ TDPL ಎನ್ನುವಂಥ ಒಂದು ಬ್ಲ್ಯಾಕ್ ಲಿಸ್ಟ್ನಲ್ಲಿರುವಂಥ ಸಂಸ್ಥೆ ಈ ಪರೀಕ್ಷೆಗಳು ನಡೆಸ್ತಾ ಇತ್ತಲ್ಲ, ಆ ಸಂಸ್ಥೆಯನ್ನು ಕೂಡ ರದ್ದುಗೊಳಿಸಲಾಯಿತು. ಬ್ಲ್ಯಾಕ್ ಲಿಸ್ಟಲ್ಲಿದ್ದದ್ದು ಅದು ಪರೀಕ್ಷೆಯನ್ನು ನಿರ್ವಹಣೆ ಮಾಡ್ತಾಯಿತ್ತು. ಎಲ್ಲ ದುಡ್ಡಿನ ವ್ಯವಹಾರ. ಮಜಾ ನೋಡಿ, ನಾವು ಒಂದೇ ಕಾಲಘಟ್ಟದಲ್ಲಿ 2 ಪ್ರತಿಭಟನೆಗಳನ್ನು ಕಣ್ಣಾರೆ ನೋಡಿಬಿಟ್ಟು ನಮ್ಮ ಕಣ್ಣು ತೆರೆಸಲಿಕ್ಕೆ ದೇವರು ಎಂತೆಂಥ ಅವಕಾಶ ಕೊಡ್ತಾನೆ ನೋಡ್ರಿ. ಒಂದು ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆ, ಇಡೀ ಯುವಶಕ್ತಿಯ ಬಗ್ಗೆ ನಮಗೆ ಇನ್ನಿಲ್ಲದ ಹಾಗೆ ತಾತ್ಸಾರ ಉಂಟಾಗುವ ಹಾಗೆ, ಅವ್ರ ಬಗ್ಗೆ ಒಂದು ರೀತಿ ಅವರ್ಷನ್ ಉಂಟಾಗುವ ಹಾಗೆ, ಹೇಸಿಗೆ ಉಂಟಾಗುವ ಹಾಗೆ ಮಾಡಿದಂಥ ಒಂದು ಪ್ರತಿಭಟನೆ. ಯುವ ಪೀಳಿಗೆ ಅಂದರೆ ಬೆಳಗ್ಗೆ ಎದ್ರೆ ಪಿಜ್ಜಾ ತಿಂತವೆ, ಇಡೀ ದಿವಸ ತಿಂತಾನೆ ಇರ್ತವೆ, ಇಡೀ ದಿವಸ ಮೊಬೈಲ್ ಹಿಡ್ಕೊಂಡು ರೀಲ್ಗಳನ್ನು ಮಾಡ್ತಾ ಇರ್ತಾರೆ. ಇವರಿಗೆ ಕೋಲ್ಡ್ ಡ್ರಿಂಕ್ ಬರ್ತದೆ, ಇವರಿಗೆ ಇನ್ನಿಲ್ಲದ ಹಾಗೆ ಬೇಕಾದಂಥ ಶರಬತ್ತು ಗಿರಿಬತ್ತು ಎಲ್ಲ ಸೌಲಭ್ಯಗಳಾಗ್ತವೆ. ಅಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ರಾತ್ರಿ ಎಲ್ಲ ಹರಟೆ ಹೊಡಿತಾ ಇರ್ತಾರೆ. ಒಂದು ಪಿಕ್ನಿಕ್ ಸ್ಪಾಟ್ನ ರೀತಿಯಲ್ಲಿ ಯುವ ಪೀಳಿಗೆ ಈ ರೀತಿಯಾದಂಥ ಪ್ರತಿಭಟನೆ ನಡೆಸ್ತಾರೆ. ಯುವ ಪೀಳಿಗೆ ಮಾಡುವ ಪ್ರತಿಭಟನೆ ಹೀಗೇ ಇರುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಉಂಟಾಗುವ ಹಾಗೆ ಈ ದೇಶದ ವರ್ತಮಾನ ನಡೆಯಿತು. ಅದಕ್ಕೆ ಏನು ಕಾರಣ ಇತ್ತು ಅನ್ನೋದು ತದನಂತರ ನಮ್ಗೆ ಅರ್ಥ ಆಯಿತು. ಸ್ವತಃ ಮೆಟಾ 600 ಪಟ್ಟು ಆ ರೀಲ್ಗಳೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಹಾಗೆ ಮಾಡ್ತಾಯಿದ್ದು. ಇದು ಸಂಪೂರ್ಣವಾಗಿ ಒಂದು ದೊಡ್ಡ ಮಟ್ಟದ ಸಂಚಾಗಿತ್ತು ಅನ್ನೋದು ತದನಂತರ ಬೆಳಕಿಗೆ ಬಂತು. ಆದರೆ ಜಾರ್ಖಂಡ್ನ ಹೋರಾಟ ಇದೆಯಲ್ಲ, ಈ ಹೋರಾಟ ಎಲ್ಲಿಯೂ ಕಾಣಲೇ ಇಲ್ಲ. ಎಲ್ಲಿಯವರೆಗೂ ನ್ಯೂಸ್ 18ನ ಅಮನ್ ಚೋಪ್ಡಾ ತನ್ನ ಕ್ಯಾಮ್ರಾ ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು ಲೈವ್ ಮಾಡಲಿಕ್ಕೆ ಈ ಮಕ್ಕಳ ಹತ್ರ, ಅವ್ರ ಸ್ಟೇಜ್ ಹತ್ರ ಹೋದ್ರಲ್ಲ, ಅಲ್ಲಿವರೆಗೂ ಯಾರಿಗೂ ಇದ್ರ ಬಗ್ಗೆ ಗಾಂಭೀರ್ಯನೇ ಇರಲಿಲ್ಲ. ಅಮನ್ ಚೋಪ್ಡಾನಂಥ ಹಿರಿಯ ಪತ್ರಕರ್ತ, ರಾಷ್ಟ್ರಭಕ್ತ, ಸಮಾಜಮುಖಿ ವ್ಯಕ್ತಿ, ಮಕ್ಕಳು ದೇವಸ್ಥಾನದಿಂದ ತಂದಿಟ್ಟಂಥ ಮಂಡಕ್ಕಿ ಬೆಲ್ಲವನ್ನು ತಿಂದು ಚಳವಳಿ ನಡೆಸ್ತಾ ಇದ್ರು ಅನ್ನೋದು ಜಗತ್ತಿಗೆ ಗೊತ್ತಿರಲಿಲ್ಲ. ಯಾವಾಗ ಅಮನ್ ಚೋಪ್ಡಾ ಹೋದ್ನೋ ಆವಾಗ ಬೇರೆ ಚಾನಲ್ ಅವರೆಲ್ಲ ಬರಲಿಕ್ಕೆ ಶುರು ಮಾಡಿದರು. ಈಗ ಆತಂದು ಅಮನ್ ಪಾಡ್ಕಾಸ್ಟ್ ಅಂತ ಒಂದು ಭಾಳ ಚೆನ್ನಾಗಿ ಬರ್ತಾ ಇದೆ, ಸಾಧ್ಯ ಆದ್ರೆ ನೋಡಿ. ಇದ್ರ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗ್ತಾವೆ. ಎಲ್ಲಿಯೂ ವೈರಲ್ ಆಗಲ್ಲ ಇವು. ಯಾಕೆ ವೈರಲ್ ಆಗಲ್ಲ? ಇದರಲ್ಲಿ ನಿಮಗೆ ಗ್ಲಾಮರ್ ಇಲ್ಲ, ಇದರಲ್ಲಿ ನರೇಂದ್ರ ಮೋದಿ ಅವರಿಗೆ ಬೈಗಳುಗಳೇ ನಿಮ್ಗೆ ಸಿಗೋದಿಲ್ಲ, ವ್ಯವಸ್ಥೆಯ ವಿರುದ್ಧವಾಗಿ ರಾಜೀನಾಮೆ ಕೇಳುವಂಥ ವಿಷಯಗಳು ಸಿಗೋದಿಲ್ಲ, ರಂಗ್ ಬಿರಂಗಿ ಹುಡುಗಿಯರು, ನರ್ತಕಿಯರು, ಡಾನ್ಸ್ ಬಾರ್ ಹುಡುಗಿಯರೆಲ್ಲ ಅಲ್ಲಿ ಓಡಾಡೋದಿಲ್ಲ. ಬುಡಕಟ್ಟು ಜನಾಂಗದ, ಆದಿವಾಸಿ ಜನಾಂಗದ, ಹಿಂದುಳಿದ ಜನರ, ಅದು ಹಿಂದುಳಿದ ರಾಜ್ಯ ಜಾರ್ಖಂಡ್, ಅಂಥಲ್ಲಿಯೇ ಹುಡುಗರು ಮಾಡುವಂಥ ಪ್ರತಿಭಟನೆ ಯಾರ ಕಣ್ಣಿಗೂ ಬೀಳಿಲ್ಲ. ಯಾವಾಗ ಈ ರೀತಿ ಒಂದು ಸಲ ಇದು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಅಂತ ಗೊತ್ತಾಯಿತು, ಮಾಡ್ತಾ ಇದ್ದಾರೆ, ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮತ್ತು ವ್ಯತಿರಿಕ್ತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೂ ಈ ಹೋರಾಟಕ್ಕೂ ವ್ಯತ್ಯಾಸ ಏನಂದರೆ, ಹಮೇ ಚಾಹಿಯೇ ಆಜಾದಿ ಅಂತ ಕೇಳಿದಂಥ ಹುಡುಗರು, ಅವ್ರಿಗೆ ಯಾರು ಆಜಾದಿ ಕೇಳಬೇಕು? ಯಾರು ಸ್ವಾತಂತ್ರ್ಯವಿಲ್ಲದೆ, ಸ್ವಾತಂತ್ರ್ಯ ವಿಹೀನರಾಗಿ ದಾಸ್ಯದಲ್ಲಿ ನರಳಿದಂಥ ಕಷ್ಟಪಟ್ಟಂಥ ಸಾವರ್ಕರು, ಭಗತ್ ಸಿಂಗು, ಚಂದ್ರಶೇಖರ್ ಆಜಾದು ಅವರೆಲ್ಲ ಮಾಡಿದ್ರಲ್ಲ ದಾಸ್ಯದ ನಂತರ ಆಜಾದಿ ಬೇಕು ಅಂತ ಹೋರಾಟ ಮಾಡೋದು. ಹಾಗೆ ಮಾಡಿದವರಲ್ಲ ಇವರೆಲ್ಲ ಹುಟ್ಟಿದ್ದು 2000 ಈಚೆಗೆ. ಇವ್ರಿಗೆ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಸ್ವೇಚ್ಛಾಚಾರ ಅಂತ. ಅವರು ಹಮೇ ಚಾಹಿಯೇ ಆಜಾದಿ ಅಂತ ಡಫ್ಲಿ ಹಿಡ್ಕೊಂಡು ಬಾರಿಸೋದು. ನೋಡ್ಲಿಕ್ಕೆ ಮಜಾ. ರೀಲ್ಗಳನ್ನ ಸುತ್ತೋದೇ ಸುತ್ತೋದು. ನೀವು ರೀಲ್ನ ಒಂದು ಸಲ ನೋಡಿಬಿಟ್ರೆ ಅದು 1000 ರೀಲ್ ಅಂತ ತೋರಿಸುತ್ತೆ.
ಜಾರ್ಖಂಡ್ನ ಹುಡುಗರು ಹಾಗಲ್ಲ. ಜಾರ್ಖಂಡ್ ಹುಡುಗರು ಇದಕ್ಕೆ ತದ್ವಿರುದ್ಧವಾದಂಥ ಧೋರಣೆ. ರಾಜೀನಾಮೆ ಕೇಳಿಲ್ಲ ಶಿಕ್ಷಣ ಸಚಿವರದು, ಹೇಮಂತ್ ಸೊರೇನ್ ರಾಜೀನಾಮೆ ಕೇಳಲಿಲ್ಲ. ನಮ್ಮ ಕೆಲಸ ಒಂದೇ, ನೀವು ಯಾವ ಬ್ಲ್ಯಾಕ್ ಲಿಸ್ಟ್ ಹಾಕಿರೋ ಸಂಸ್ಥೆಯಿಂದ ಪರೀಕ್ಷೆ ನಡೆದು ಆ ಸಂಸ್ಥೆಯನ್ನು ಬ್ಲ್ಯಾಕ್ಔಟ್ ಮಾಡಬೇಕು. ನಮ್ಗೆ ಯಾವ ಪರೀಕ್ಷೆ ಮಾಡಿ ಅಕ್ರಮ ಆಗಿದಾವೆ ಅವೆಲ್ಲ ಪರೀಕ್ಷೆಗಳನ್ನ ರದ್ದುಗೊಳಿಸಬೇಕು, ಹೊಸದಾಗಿ ಎಲ್ಲ ಶುರು ಆಗಬೇಕು ಮತ್ತು ಇದರ ತನಿಖೆ ಆಗಬೇಕು. ಎಷ್ಟು ಸ್ಪಷ್ಟವಾದಂಥ ನಿಲುವಿದೆ ನೋಡಿ. ಇದು ಕಾರ್ಯಸಾಧ್ಯ ಆಗೋದಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ದು. ಯಾಕೆಂದರೆ ಇದರಿಂದ ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಇವ್ರಿಗೆ ಫಂಡಿಂಗ್ ಮಾಡೋರಿಲ್ಲ, ಇವ್ರಿಗೆ ಝೊಮ್ಯಾಟೊ ಸ್ವಿಗ್ಗಿ ಅವ್ರು ತಂದು ಏನೂ ಕೊಡೋದಿಲ್ಲ. ಯಾವುದೇ ವ್ಯಕ್ತಿ ರಸ್ತೆ ಮೇಲೆ ಕೂತವನಿಗೆ 1 ದಿವಸ ಕೊಡ್ತಾನೆ, 2 ದಿವಸ ಕೊಡ್ತಾನೆ, 3 ದಿವಸ ಕೊಡ್ತಾನೆ. ಆಮೇಲೆ ಆ ಥರ ಸಂಕಲ್ಪದಲ್ಲಿ ಇನ್ನಿಲ್ಲದ ಹಾಗೆ ಸಡಿಲತೆ ಶುರು ಆಗುತ್ತೆ. ಸಾಕಪ್ಪ ಇದು ಅನಿಸ್ಬಿಡುತ್ತೆ. ಮಳೆಗಾಲ ಬೇರೆ, ಮೇಲ್ಗಡೆ ಟಾರ್ಪಾಲಿನ್ಗಳಿಲ್ಲ, ಒದ್ದೆಯಲ್ಲಿ ಕೂತಿದ್ದಾರೆ. ಅದು ನೋಡ್ಬೇಕು ನೀವು. ಆ ಸೀನನ್ನು ನೋಡಿಬಿಟ್ರೆ ಒಂದು ನೀಲಿ ಟಾರ್ಪಾಲ್ ರೀ, ನೋಡಿದ್ರೆ ಹಾಸಿದಂಗೆ ಕಾಣುತ್ತೆ, ಒಳಗಡೆ ಮಕ್ಕಳಿದ್ದಾರೆ. ಒಬ್ಬ ಪತ್ರಕರ್ತ ಹಿಂಗೆ ಎತ್ತಾನೆ, ಒಳಗಡೆ ಎಲ್ಲ ಮಕ್ಕಳು. ಇಲ್ಯಾಕೆ ಕೂತಿರಿ ಅಂದರೆ ಅವ್ರಿಗೆ ಯಾರಿಗೂ ಬೇಜಾರಿಲ್ಲ, ಯಾರ ವಿರುದ್ಧ ರೋಸಿಗೆ ಹೋಗಿ ಬೈತಾಡ್ತಾ ಇಲ್ಲ ಅವರು. ಬಾರಿಶ್ ಆ ರहा है ना इसलिए हम लोग इधर सोए हैं ಅಂತ ಅಷ್ಟು ಸಹಜವಾಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸಿದಂಥ ಮಕ್ಕಳು. ಅಂದರೆ ಕಷ್ಟದಿಂದ ಬಂದಂಥ ಹುಡುಗರವರು. ಅವ್ರ ಹಿಂದೆ ಯಾವುದೇ ಅಜೆಂಡಾ ಇರಲಿಲ್ಲ, ಅಥವಾ ನರೇಂದ್ರ ಮೋದಿಯನ್ನು ಕೆಳಗಿಳಿಸ್ಬೇಕು ಅನ್ನುವಂಥ ಟೂಲ್ ಕಿಟ್ ಇರಲಿಲ್ಲ. ಅದ್ರ ಹಿಂದೆ ಅರವಿಂದ್ ಕೇಜ್ರಿವಾಲ್ ಇರಲಿಲ್ಲ, ಅದ್ರ ಹಿಂದೆ ರಾಹುಲ್ ಗಾಂಧಿ ಥರದಂಥ ಈ ರೀತಿಯ ನೀಚ ಮನಸ್ಥಿತಿಯ ಜನ ಇರಲಿಲ್ಲ. ನಿರಂತರವಾಗಿ ಹೋರಾಟ ಮಾಡಿದರು. ಮಜಾ ನೋಡಿ, ನಿಮಗೆ 24 ಗಂಟೆಗಳ ಮುಂಚೆ ರಾಹುಲ್ ಗಾಂಧಿ ಒಂದು ಪತ್ರ ಬರೀತಾರೆ ಇದೇ ಹೇಮಂತ್ ಸೊರೇನ್ಗೆ, ನಿನ್ನೆ ಇಲ್ಲ ಮೊನ್ನೆ ಬರೆದು ತಕ್ಷಣದಲ್ಲಿ ಏನಾದರೂ ಮಾಡಿ ಪ್ರತಿಭಟನೆ ನಡೆಯಲಾರ್ದ ಹಾಗೆ ನೋಡ್ಕೊಳ್ಳಿ. ಯಾಕೆ ಹೋದಲ್ಲೆಲ್ಲ ಕೇಳ್ತಾರೆ ಇವನಿಗೆ. ಜಾರ್ಖಂಡ್ ವಿಚಾರಕ್ಕೆ ಏನು ಮಾಡಿದ್ರಿ, ತಿರ್ಗಾ ಮುರುಗಿ ನೀವು ಧರ್ಮೇಂದ್ರ ಪ್ರಧಾನ್ ಅಂದರೆ. ಜಾರ್ಖಂಡ್ನಲ್ಲಿ ಲಾಠಿ ಚಾರ್ಜ್ ಆಯಿತು, ಜಾರ್ಖಂಡ್ನಲ್ಲಿಯೂ ಗಾಳಿಯಲ್ಲಿ ಗುಂಡು ಹೊಡೆದ್ರು, ಜಾರ್ಖಂಡ್ನಲ್ಲಿಯೂ ಕೂಡ ನೀರು ಹೊಡೆದ್ರು ಮೈ ಮೇಲೆ, ಮಕ್ಕಳಿಗೆ ಅಶ್ರುವಾಯು ಸಿಡಿಸಿದ್ರು. ಅದ್ರ ಬಗ್ಗೆ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ನಾನು ಪ್ರತಿಭಟಿಸ್ತೇನೆ ಅಂತೇಳಿ ಕಾರಲ್ಲಿ ಕೂತ್ಬಿಡೋದು. ಪ್ರತಿಭಟಿಸೋದ್ರೆ ಹೇಗೆ? ಇಲ್ಲಿ ಆದರೆ ನೀವು ಸಂಸತ್ತಿಗೆ ಬಂದು ಉತ್ತರ ಕೊಡಲಿ, ಅಮಿತ್ ಶಾ ರಾಜೀನಾಮೆ ಕೊಡಲಿ, ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿ, ಮಕ್ಕಳಿಗೆ ಈ ರೀತಿ ಹೊಡೆದಿದ್ದೀರಿ ಅಂತ ಗಲಾಟೆ ಮಾಡ್ತಾ ಇದ್ರಿ. ಜಾರ್ಖಂಡ್ ವಿಚಾರ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಅನ್ನೋ ಸಂಕಟಕ್ಕೆ ಹೇಮಂತ್ ಸೊರೇನ್ಗೆ ಪತ್ರ ಬರೀತಾರೆ ರಾಹುಲ್ ಗಾಂಧಿ. ಫೋನ್ ಅಲ್ಲ, ಪತ್ರ. ಯಾಕಂದ್ರೆ ದಾಖಲೆ ಇರಲಿ ಅನ್ನುವಂಥ ಕಾರಣಕ್ಕೂ ಹೇಮಂತ್ ಸೊರೇನ್ ಒಂದು ಮಾತು ಹೇಳಿದರು. ಏನಂತ ಹೇಳ್ತಾರೆ, ನಾವೇನು ಮಾಡಬೇಕು ಮಾಡ್ತೀವಿ, ನೀವು ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ. ಯಾವುದೇ ಕಾರಣಕ್ಕೂ ನೀವೇನಾದರೂ ಜಾರ್ಖಂಡಿಗೆ ಬಂದು ರಾಂಚಿಯಲ್ಲಿ ಆ ಪ್ರತಿಭಟನೆಯ ಮಧ್ಯೆ ಕಂಡುಕೊಂಡರೆ ನಿಮ್ಮ ಬೆಂಬಲವನ್ನು ವಾಪಸ್ ತಗೋಬೋದು ನೀವು ಅಂತ. ಸರ್ಕಾರ ಬೀಳುತ್ತಾ? ಸರ್ಕಾರ ಬೀಳಲ್ಲ. ಆ ಬಂದೋಬಸ್ತನ್ನು ರಾಜಕಾರಣಿಗಳು ಮಾಡ್ಕೊಂಡಿರ್ತಾರೆ. ಆವಾಗಲೇ ಈ ರೀತಿಯ ಮಾತಾಡೋದು ನೋಡಿ. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚುನಾವಣೆಗೆ ಹೋಗ್ತಾರೋ ಅಲ್ಲೆಲ್ಲ ಸೋತು ಹೋಗುತ್ತೆ. ಉದಾಹರಣೆಗೆ ನೀವು ಆತ ಹೋಗಿರುವಂಥ ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ಚುನಾವಣೆ ನೋಡ್ರಿ. ಯಾವ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಪಾಸ್ ಆಗಿದ್ದಕ್ಕೆ ಸೋತು ಹೋಗ್ಬಿಟ್ರು. ಹಿಮಾಚಲ ಪ್ರದೇಶದಲ್ಲಿ ಈತ ಹೋಗಲಿಲ್ಲ, ತನ್ನ ಸೋದರಿಯನ್ನು ಬಿಟ್ಟ, ಗೆದ್ದು ಬಿಟ್ರು. ಗುಜರಾತಿಗೆ ಒಂದೇ ಒಂದು ದಿವಸ ಹೋದ, ಕನ್ಯಾಕುಮಾರಿ ಸೇ ಕಾಶ್ಮೀರ ತಕ್ಕ ಅಂತೇಳಿ. ಗುಜರಾತಲ್ಲಿ ನೆಲಸಮಾಗಿ ಹೋಯ್ತು ಪಕ್ಷ. ಹೀಗಾಗಿ ಹೇಮಂತ್ ಸೊರೇನ್ ಸ್ಪಷ್ಟವಾಗಿ ಹೇಳಿದರು, ನಿಂದು ಐರನ್ ಲೆಗ್ಗು, ನೀ ಕಾಲಿಡಬೇಡ, ನೀ ಕಾಲಿಟ್ರೆ ಸರ್ಕಾರ ಬಿದ್ದೋಗತ್ತೆ ಅಂತ. ನಿಮ್ಗೆ ಗೊತ್ತಿರಲಿ, ಬಹಳಷ್ಟು ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯವರ ಸಭೆಯನ್ನು ಮಾಡಿ ಕೆದರ್ತಾರೆ. ಯಾಕೆಂದರೆ ಫಲಿತಾಂಶ ಶೂನ್ಯವಾಗತ್ತೆ, ಅದರಿಂದ ಅಂಥ ರಿಪೋರ್ಟ್ಗಳಿದ್ದಾವೆ, ಅದರಿಂದ ಬೇಡ ಅಂತಾರೆ. ನೀ ಇಲ್ಲಿ ಬಂದರೆ ಸರ್ಕಾರಕ್ಕೆ ಬಿದ್ದು ಹೋಗುತ್ತೆ, ಹುಷಾರಾಗಿರೋ ಬರಬೇಡ ಅಂತಾರೆ. ಅದಕ್ಕೆ ರಾಹುಲ್ ಗಾಂಧಿ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಬೇರೆ ಕಡೆ ನಾನು ಅಲ್ಲಿ ಹೋಗಿ ಮಾಡ್ತೀನಿ, ಇಲ್ಲಿ ಹೋಗಿ ಮಾಡ್ತೀನಿ, ಛಾತ್ರೋಂಕಿ ಗೂಂಜ್ ಮಾಡ್ಕೋತೀನಿ ನಾನು. ಅಲ್ಲಿ ಯಾವ ಕಾರಣಕ್ಕೆ ಪುಣೆನಲ್ಲಿ ಮಾಡ್ತಾರಂತೆ, ಇವತ್ತು ನಾಳೆ ಇದೆ ಪುಣೆನಲ್ಲಿ. ಏನು ಮಾಡೋದು, ಸ್ಟೇಜ್ ಮೇಲೆ ಹೋಗೋದು, ಇವು ಶೋ ರೆಡಿಯಾಗಿರುತ್ತೆ, ಈ ಕಡೆ ಒಂದಷ್ಟು ಜನ ಇರ್ತಾರೆ, ಈ ಕಡೆ ಒಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಕರೆಸಿರ್ತಾಗುತ್ತೆ. ಬೆಳಗ್ಗಿಂದ ಸಂಜೆವರೆಗೂ ಕರೆಸಿ. ಪ್ರಯಾಗ್ರಾಜಲ್ಲಿ ನೋಡಿದ್ರಲ್ಲ, ಮಳೆ ಅಂದ್ರೆ ಮಳೆ, ಎಲ್ಲ ಕಡೆ ಕೆಸರು. ಬೆಳಗ್ಗೆಯಿಂದ ಊಟ ತಿಂಡಿ ಅವ್ರಿಗೆ ಗಿರಿಯಾನಿ ಎಲ್ಲ ಕೊಟ್ಟರು. ಸಂಜೆ 7 ಗಂಟೆಗೆ ಬಂದು 7:45 ವಾಪಸ್ ಹೋಗ್ಬಿಟ್ಟ. ಸುರುಸುರು ಬತ್ತಿ ಹಾರಿಸಿದ್ದೇನು, ಮದುವೆ ಮನೆ ದಿಬ್ಬಣ ಥರ ಮಾಡಿದ್ದೇನು, ಫೋಟೋಶೂಟ್ ಮಾಡಿದ್ದೇನು, ಕೇಳಿದ್ದೇನು ಪ್ರಶ್ನೆ ಇತ್ತ? ವಿದ್ಯಾರ್ಥಿಗಳ ನಾಡಿಮಿಡಿತ ಹಿಡಿಯೋ ಪ್ರಶ್ನೆಯೇ ಇಲ್ಲ. ಮತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ, ಅದೇ ಅದಾನಿ, ಮೊಹಬ್ಬತ್ ಕಿ ದುಕಾನ್. ಮಕ್ಕಳ ಜೊತೆ ಏನು ಮಾತಾಡಬೇಕು ಅನ್ನುವಂಥ ಕಲ್ಪನೆಯೂ ಇರಲಾರ್ದಂಥ ಮನುಷ್ಯ. ಹೀಗಾಗಿ ಈತ ಬರದೇ ಇರೋದೇ ವಾಸಿ ಅಂತ ಹೇಮಂತ್ ಸೊರೇನ್ ತೀರ್ಮಾನ ಮಾಡ್ತಾರೆ. ಕೊನೆಗೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ ಹುಡುಗರು ಹಿಂದೆ ಸರಿಯಲ್ಲ, ಇವರು ಏನೂ ಆಗಬೇಕಾಗಿಲ್ಲ, ಅವ್ರಿಗೆ ಈಗಾಗಲೇ ಬದುಕನ್ನು ಕಳ್ಕೊಂಡಾಗಿದೆ, ಅವ್ರ ಭವಿಷ್ಯ ಇಲ್ಲ, 10 ವರ್ಷದಿಂದ ನೋಡ್ತಾ ಇದ್ದಾರೆ. ಹೀಗೆ ಬಿಟ್ಟರೆ ಇದಕ್ಕೆ ಯಾರು ಹಿಂದ್ಗಡೆ, ಈಗ ಯಾರನ್ನಾರು ದೂರಬೇಕು ಅನ್ನಲಿಕ್ಕೆ BJP ಹೋರಾಟ ಅಂತ ಅನ್ಲಿಕ್ಕಾಗೋದಿಲ್ಲ. ಒಂದು ಕೇಸರಿ ಜೆಂಡಾ ಕಾಣಿಸ್ಲಿಲ್ಲ, ಯಾವುದೇ ಲೀಡರ್ಗಳು ಬಂದು ನಿಲ್ಲಿಲ್ಲ, ಅಂತರವನ್ನು ಕಾಯ್ಪಾಡ್ಕೊಂಡ್ರವರು. ವೇದಿಕೆ ಮೇಲೆ ಬಂದು ಬಾಯಿಗೆ ಬಂದಾಗ ಮಾತಾಡಲ್ಲ ಅಂತ ಮುಂಚೆ ಎಲ್ಲರೂ ಸ್ಪಷ್ಟಪಡಿಸಿದರು. ಬಂದ ಜರ್ಲೆಗಳನ್ನೆಲ್ಲ ಹಿಟ್ಟು ಹೊಡೆದು ಓಡಿಸಿದರು. ಒಬ್ಬರನ್ನೂ ನಿಲ್ಲಕ್ಕೆ ಬಿಡಲಿಲ್ಲ ಅವರು. ಎಲ್ಲರೂ ದೂರವನ್ನು ಕಾಪಾಡಿಕೊಂಡ್ರು, ಅಂತರವನ್ನು. ಇದು ಗೆಲ್ಲಲ್ಲ, ಇದು ಆಗಲ್ಲ, ಇದು ನೋಡಿದರೆ ಗೆದ್ಕೊಂಡ್ಬಿಟ್ರು. ಒಂದು ದೊಡ್ಡ ನಿದರ್ಶನ ಇದು.
ಭಾಳ ಸಂತೋಷ ಪಡೋ ವಿಚಾರ ಇದು. ಯಾಕೆ ಅಂತ ಹೇಳ್ತೇನೆ ನಾನು. ನೋಡಿರಿ, ನಮಗೂ ನಿಮ್ಮ ಮಕ್ಕಳಿದ್ದಾರೆ, ನಿಮಗೂ ಮಕ್ಕಳಿದ್ದಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ಭಾಳಷ್ಟು ಚಿಂತಕರಂತರಾಗಿರ್ತೀವಿ ನಾವು, ಬಹಳಷ್ಟು ಕಾಳಜಿ ವಹಿಸ್ತೀವಿ, ಬಹಳಷ್ಟು ಕನಲಿಕೆಗಳಿರ್ತಾವೆ ನಮ್ಮ ಒಳಗಡೆ, ಕದಲಿಕೆಗಳಿರ್ತವೆ. ಏನು ಮಾಡೋದು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೆಂಗೆ ಅಂಥದ್ರಲ್ಲಿ ಹಗಲು ರಾತ್ರಿ ಓದಿದಂಥ ಮಗಳು ಪರೀಕ್ಷೆ ಮಾಡ್ಕೊಂಡು ಖುಷಿಯಾಗಿ ಬಂದು ಐಸ್ ಕ್ರೀಮ್ ಕೊಡಿಸ್ಪಪ್ಪ ಅಂತೇಳಿ ಸಂದರ್ಭದಲ್ಲಿ ಯಾರೋ ಬಂದು ಪೇಪರ್ ಲೀಕ್ ಆಗಿತ್ತು, ಇನ್ನೊಂದು ಸಲ ಪೇಪರ್ ಬರೀ ಅಂದುಬಿಟ್ರೆ ವಾತಾವರಣ ಹೆಂಗಿರುತ್ತೆ ಆಲೋಚನೆ ಮಾಡಿ. ಒಂದು ಸಲ ಆದರೆ ಅಡ್ಡಿ ಇಲ್ಲರಿ, ಪ್ರತಿ ಸಲ ಹಾಗೆ. ಇನ್ನು ನೇಮಕಾತಿ ಪ್ರಕ್ರಿಯೆ, ನೇಮಕಾತಿ ಎಲ್ಲ ಆಗಿ ಮೆರಿಟ್ ಇದೆ, ಎಲ್ಲ ಆಗಿದೆ, ಬಂದು ಇನ್ನೇನು ಆರ್ಡರ್ ಬರಬೇಕು, ಇಲ್ಲ ಅದರ ಹಗರಣ ಆಗಿದೆ, ಈ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಏನು ಅರ್ಥ ಇದು? ಅಂದರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಕಿಂಚಿತ್ತೂ ಕೂಡ ಕಾಳಜಿ ಇರಲಾರದಂಥ ದುಷ್ಟ ರಾಜಕಾರಣಿಗಳ ಮಧ್ಯೆ, ಭ್ರಷ್ಟ ರಾಜಕಾರಣಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಮಕ್ಕಳ ಪರವಾಗಿ ನಾವು ಮಾತಾಡಬೇಕು, ರಾಜಕಾರಣಿಗಳ ಪರವಾಗಿ ಮಾತಾಡೋದಲ್ಲ. ಮಕ್ಕಳು ಈ ದೇಶದ ಭವಿಷ್ಯ. ಅವ್ರ ವಿರುದ್ಧವಾಗಿ ಮಾತನಾಡಿ ಹುಡುಗರು ಅನ್ಯಾಯ ಮಾಡ್ತಾರೆ. ನಾವು ಹುಡುಗರ ಬಗ್ಗೆ ಬೈದಿದ್ದಲ್ಲಿ ಜಂತರ್ ಮಂತರ್ನಲ್ಲಿ ಬೈದ್ವಿ. ಯಾಕೆಂದರೆ ಅವ್ರಿಗೆ ಜವಾಬ್ದಾರಿ ಇರಲಿಲ್ಲ. ಆಮೇಲೆ ಕರ್ಕೊಂಬಂದಂಥ ಜನ ಹಾಗಿದ್ರು. ಕರ್ಕೊಂಬಂದವ್ರು ಯಾರು? ಅದೇ ಜಾಠವ್ನು ಕರ್ಕೊಂಬಂದಿದ್ದ. ಕರ್ಕೊಂಬಂದು ಏನು ಮಾಡ್ದ? ಅಲ್ಲಿ ನೀಲಿ ಶಾಲ್ ಹಾಕೋ ಕಿರ್ಚಾಡು ಅಂತ ಹೇಳ್ದ, ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ದ. ಏನು ಅರ್ಥ? ಹಾಗಾದ್ರೆ ಬೇರೆ ಯಾವ ಜಾತಿಯವರು ಅಲ್ಲಿ ಬಂದಿರಲಿಲ್ವ ಪ್ರತಿಭಟನೆಗೆ? ನಿಜವಾದ ವಿದ್ಯಾರ್ಥಿಗಳು ಇರಲೇ ಇಲ್ವಾ? ನೀವು ತಿರ್ಗಾಮರು ಜೈ ಭೀಮ್ ಅಂದರೆ ಜೈ ಭೀಮ್ ಇದ್ದಂಥ ಜನ ಮಾತ್ರ ಇಲ್ಲಿದ್ರ? ಈ ರೀತಿ ಹಾದಿ ತಪ್ಪಿಸಿದಂಥ ಒಂದು ಹೋರಾಟ ಅಲ್ಲ ಅದು, ಅದೊಂದು ಸ್ಕೆಚ್ಚು, ಮೋಡಸ್ ಆಪರೆಂಡಿ. ಮತ್ತೊಂದು ನಿಜವಾದ ಕಳಕಳಿ ಇದ್ದಂಥ ಮತ್ತೊಂದು ಹೋರಾಟ. ಆ ಹೋರಾಟ ಗೆತ್ತಲ್ಲ, ಅದು ಈ ದೇಶದ ಬಗ್ಗೆ ನಮಗೆ ಒಂದು ಗೌರವವನ್ನು ಉಂಟು ಮಾಡುವಂಥ ಸಂದರ್ಭ. JMM ಬರುತ್ತೋ, ಕಾಂಗ್ರೆಸ್ ಬರುತ್ತೋ, ಯಾವ ಸರ್ಕಾರ ಇತ್ತೋ ನಮ್ಗೆ ಬೇಕಿಲ್ಲ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದು, ಅಲ್ಲಿ ಮುಖ್ಯಮಂತ್ರಿ ಇದ್ದು, ಅವ್ನು ಹಿಂಗೆ ಆಡಿದ್ರು ಕೂಡ ನಾವು ಹೀಗೆ ಬೈಬೇಕು. ಬೈದೆ ಹೋದರೆ ನಾವು ಪಕ್ಷಪಾತಿಗಳಾಗಿಬಿಡ್ತೀವಿ. ಮಕ್ಕಳ ವಿಷಯಕ್ಕೆ ನಮ್ಗೆ ಕ್ಷಮೆ ಅನ್ನೋದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ರಾಹುಲ್ ಗಾಂಧಿ ಇದೇನು? ರಾಹುಲ್ ಗಾಂಧಿ ಸ್ಕೆಚ್ ಹಂಗಲ್ಲ. ಹೇಗೆ ಲಾಭವನ್ನು ಪಡ್ಕೋಬೇಕು ವಿದ್ಯಾರ್ಥಿ. ಈಗ ಆತನ ತಲೆಯಲ್ಲಿರೋದು ಒಂದೇ ಒಂದ್ರಿ, ಆತನ ಎಲ್ಲ ಪ್ರಯತ್ನಗಳು ವಿಫಲ ಆಗಿದ್ದಾವೆ, ಯಾವುೂ ಸಕ್ಸಸ್ ಆಗಲಿಲ್ಲ. ಅಮಿತ್ ಶಾನಿಂದ ರಾಜೀನಾಮೆ ಕೊಡಿಸ್ಬೇಕು ಅಂದ, ಅಮಿತ್ ಶಾ ಕಡೆಯಿಂದ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಅದ್ರ ಹಿಂದಿನದರಲ್ಲಿ ನರವಣೆ ಅಂದ, ನರವಣೆದೇನಾಗಲಿಲ್ಲ. ನೀವು ನೋಡ್ತಾ ಬನ್ನಿ, ಪೆಗಸಿಸ್ ಅಂದ, ಆಗಲಿಲ್ಲ. ಚೌಕಿದಾರ್ ಚೋರ್ ಹೈ ಅಂತೇಳಿ ಕೂಗಿಸಿದ ಎಲ್ಲರ ಕಡೆ. ಎಲ್ಲಕ್ಕಿಂತ ಅಸಹ್ಯ ಏನಂದರೆ, ಮೊನ್ನೆ ಹೋಗಿ ಲೋಕ್ ಕಲ್ಯಾಣ ಮಾರ್ಗ, ನಮ್ಮ ನರೇಂದ್ರ ಮೋದಿ ಅವರ ನಿವಾಸ ಇದೆಯಲ್ಲ, ನಂಬರ್ 7 ಲೋಕ್ ಕಲ್ಯಾಣ ಮಾರ್ಗ, ಅಲ್ಲಿ ಈತ ಹೋಗಿ ಗಲಾಟೆ ಮಾಡ್ಲಿಕ್ಕೆ ಹೋದ್ನಲ್ಲ, ಇವನನ್ನು ಅನಾಮತ್ತಾಗಿ ಎತ್ಕೊಂಡು ಹೋಗಿ ಬಸ್ಸಲ್ಲಿ ಬಿಸಾಕಿದ್ರಿ ಈತನನ್ನು. ಶೂ ಕೂಡ ಹಾಕ್ಕೊಳ್ಳಿಕ್ಕೆ ಬಿಡಲಿಲ್ಲ. ಈತ ಹೊರಗಡೆ ಬಂದು ಏನು ಹೇಳ್ದ ಗೊತ್ತಾ? ಪೊಲೀಸು ನನ್ನ ಕಿವಿಯಲ್ಲಿ ಹೇಳ್ದ, ಹೆಂಗಾದರೂ ಮಾಡಿ ನರೇಂದ್ರ ಮೋದಿ ಸರ್ಕಾರ ಬಿದ್ದು ಹೋಗಬೇಕು, ಹಂಗೆ ಏನು ಮಾಡ್ತೀರಾ, ಪ್ರತಿಭಟನೆ ಮಾಡಿ ನರೇಂದ್ರ ಮೋದಿ ಸರ್ಕಾರ ಇರಲಾರ್ದಂಗೆ ಮಾಡಿ ಅಂತ ನಂಗೆ ಪೊಲೀಸ್ ಹೇಳ್ದ ಅಂತ. ಯಾವ ಪೊಲೀಸ್ ಈತನ ಅಂಗಿಯನ್ನು ಹಿಡಿದು ಎಳ್ಕೊಂಡು ಹೋಗಿ ದರ ಎಳ್ಕೊಂಡು ಹೋಗೋದ್ನೋ, ಈತನಿಗೆ ಹೇಳ್ದಂತೆ ಮೋದಿ ಸರ್ಕಾರ ಬೇಡ ಅಂತ ಕಿವಿಯಲ್ಲಿ ಬಂದು ಹೇಳ್ದ. ಸುಳ್ಳು ಹೇಳೋದಕ್ಕೂ ಅಭಿಜಿತ್ ದೀಪ್ಗೆ ಹೇಳಿದೆ. ಅಭಿಜಿತ್ ದೀಪ್ಗೆ ಹೋಗಿ ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ಕಾಲು ಹಿಡ್ಕೊತಾನೆ. ಆತ ಹಿಂಸರಿತಾನೆ, ನನಗೆ ಯಾಕೆ ಕಾಲು ಬೀಳ್ತಾ ಇದೆ ಅಂತ. ಅವನ್ನ ಮೇಲೆ ಎತ್ತಲಿಕ್ಕೆ ಹೋಗ್ತಾನೆ. ಮೇಲೆ ಎತ್ತಲಿಕ್ಕೆ ಹೋದ ಮುಜೆ ಕ್ಯೂ ಮಾರೇ ಹೋ ಅಂದರೆ ಒಂದು ಸೀನನ್ನು ಸೃಷ್ಟಿ ಮಾಡೋದು. ಅಂದರೆ ಇವರೆಲ್ಲ ಏನಂದರೆ, ನಮ್ಮಿಂದಾಗಿ ಪ್ರಪಂಚ ನಡೆಯುತ್ತೆ, ನಮ್ಮಲ್ಲಿ ಇನ್ನಿಲ್ಲದ ಹಾಗೆ ಹೋರಾಟ ಮಾಡುವ ಮನೋಭಾವ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಇವರೆಲ್ಲ ಓಡಾಡ್ತಿರ್ತಾರೆ. ಯಾಕೆಂದರೆ ಒಂದು ಸಣ್ಣ ಪುಟ್ಟ ಸಕ್ಸಸ್ ಆಗ್ಬಿಡುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟದ್ದಕ್ಕೆ ಹಲವಾರು ಆಯಾಮಗಳಿರ್ತವೆ, ಹಲವಾರು ಮಜಲುಗಳಿರ್ತವೆ. ಮುಂದೆ ರಾಜಕೀಯದ ಚದುರಂಗವನ್ನು ಹೇಗೆ ಆಡಬೇಕು ಅಂತ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಲೆಕ್ಕಾಚಾರ ಹಾಕ್ತಿರ್ತಾರೆ. ಪ್ರಧಾನಿಯ ತಲೆದಂಡ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಶಿಕ್ಷಣ ಸಚಿವನ ಕೆಳಗಿಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಿರ್ತವೆ. ಇಲ್ಲದೆ ಹೋದರೆ ಯಾವನೋ ಬೆಂಕಿ ಹಚ್ಚಿಕೊಂಡು ಸತ್ತು ಹೋಗ್ಬಿಟ್ಟಿದ್ರೆ ಇನ್ನೂ ದೊಡ್ಡ ಅಧ್ವಾನ ಆಗ್ಬಿಡ್ತದೆ ಅನ್ನುವಂಥ ಯೋಚನೆಗಳಿರ್ತವೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಿಸಿರ್ತಾರೆ. ಆದರೆ ನನ್ನಿಂದಾಗಿಯೇ ರಾಜೀನಾಮೆ ಅಂತ ಈ ಜಿರ್ಲೆಗಳು ರಾಹುಲ್ ಗಾಂಧಿ ಅನ್ಕೊಂಡ್ಬಿಟ್ರೆ ಹೆಂಗೆ? ಇದಕ್ಕೆ ಒಂದು ಸಣ್ಣ ಕಥೆ ಇದೆ, ಭಾಳ ಮಜಾ ಇದೆ. ಅದೇನೆಂದರೆ, ಈ ಮಳೆಗಾಲ ಇರ್ತದೆ ನೋಡ್ರಿ, ಮಳೆಗಾಲದಲ್ಲಿ ಮಳೆ ಹುಳ ಇರ್ತವೆ. ಈ ಮಳೆ ಹುಳ ಬೇರೆ ಕಾಲದಲ್ಲಿ ಸಿಗಲ್ಲ ನಿಮಗೆ, ಮಳೆಗಾಲದಲ್ಲಿ ಮಾತ್ರ ಬರ್ತವೆ. ಇದ್ದಕ್ಕಿದ್ದಾಗಿ ಭೂಮಿಯಲ್ಲಿ ಒಂದು ಸಣ್ಣದಾದ ರಂಧ್ರ ಉಂಟಾಗುತ್ತೆ. ಆ ರಂಧ್ರ ಉಂಟಾಗಿ ಈ ಮಳೆ ಹುಳ ಹೊರಗಡೆ ಬರಲಿಕ್ಕೆ ಶುರು ಆಗ್ತವೆ. ನೋಡ್ಲಿಕ್ಕೆ ಹಾವು ಇದ್ದಂಗೆ ಇರ್ತವೆ, ಆದರೆ ಹಾವಲ್ಲ, ನಮ್ಮ ಭೂಮಿಗೆ ಭಾಳ ಅನುಕೂಲ ಆಗುವಂಥ ಎರೆಹುಳ ಅಂತ ಕರಿತಾರೆ, ಮಳೆ ಹುಳ ಅಂತ ಕರಿತೀವಿ ನಾವು. ಅದು ಹೊರಗಡೆ ಬರ್ತದೆ. ಹೊರಗಡೆ ಬಂದಾಗ ಅದರ ತಾಯಿ ಹೇಳಿದ್ಲಂತೆ ಒಂದು ಸಲ ಮಳೆಗಾಲದಲ್ಲಿ, ಏನು ನೀವು ಇಷ್ಟು ದಿವಸ ಆಯಿತು, ಮಗ ಜವಾನಿಗೆ ಬಂದಿದ್ದಾನೆ, ಯೌವನಕ್ಕೆ ಬಂದಿದ್ದಾನೆ, ಈತನಿಗೆ ಹೆಣ್ಣು ಹುಡುಕ್ಬೇಕಲ್ವಾ ಅಂತ ಮನೇಲಿ ಮಾತಾಡಿದ್ರಂತ. ಒಂದು 5-6 ಈ ಥರ ಹುಳುಗಳಿದ್ದು. ಗಂಡ ಇದ್ದವನು ಏನು ಮಾಡ್ಬೇಕು ಹೇಳಿ? ಭ್ರಮೆ ಅನ್ನೋದು ಯಾವ ಲೆವೆಲ್ಗೆ ಇರ್ತಾನೆ, ನೇರವಾಗಿ ಹೋಗಿ ಆತ ಆದಿಶೇಷನ ಹತ್ರ ಹೋದಂತ. ಆದಿಶೇಷನ ಹತ್ರ ಹೋಗಿ, ನಿಮ್ಮ ಮಗಳನ್ನ ನನ್ನ ಮಗನ ಕೊಡ್ತೀರಾ? ನನ್ನ ಮಗ ಜವಾನಿಗೆ ಬಂದಿದ್ದಾನೆ, ಯೌವನಕ್ಕೆ ಬಂದಿದ್ದಾನೆ, ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಆದಿಶೇಷ ಹೊಡೆದು ಕಳಿಸ್ಬೇಕು ಇವನು.
ಹೋಗಲ್ಲ ನೀನು ಯಾರು ನೀನು ಅಂತೇಳಿ ಬೈದು ಕಳಿಸ್ಬೇಕು, ಅಥವಾ ಓಡಿಸ್ಬೇಕು, ಅಥವಾ ಕಾಲೇ ಹೊಸಕ್ಬೇಕು. ಉಫ್ ಅಂತ ಜೋರಾಗಿ ಆದಿಶೇಷ ಊದಿದರೆ ಹಾರಿ ಹೋಗ್ಬಿಡ್ತಾನೆ. ಆತ ಹಾಗೆ ಮಾಡಲಿಲ್ಲ. ಆ ಶ್ರೇಷ್ಠನಾಥ ಏನು ಮಾಡ್ತಾನೆ ಅಂತಂದರೆ, ಏನಪ್ಪ ನಿನ್ನ ಮಗನಿಗೆ ವಯಸ್ಸಾಗಿದೆ, ನನ್ನ ಮಗಳ ಜೊತೆ ಮದುವೆ ಮಾಡೋಕೆ, ಹಂಗಾರೆ ಒಂದು ಕೆಲಸ ಮಾಡು, ಈ ಮಳೆಗಾಲ ಇದೆ, ಮಳೆಗಾಲ ಕಳೆದು ಬಿಡಲಿ, ದೀಪಾವಳಿ ಬರುತ್ತಲ್ಲ, ಇಲ್ಲಿ ಅಲ್ಲಿವರೆಗೂ ಮುಹೂರ್ತನೇ ಇಲ್ಲ, ಮುಹೂರ್ತ ಇಲ್ಲ, ಮಳೆಗಾಲ ಕಳೀಲಿ, ದೀಪಾವಳಿ ಬರ್ತದೆ, ದೀಪಾವಳಿಲಿ ಮಾತುಕತೆ ಆಡೋಣ ಅಂತ. ಏನು ಫುಲ್ ಖುಷಿ. ಏನು ನಾ ಹೋಗಿ ಹೆಂಗೆ ಮಾತಾಡ್ಕೊಂಬಂದೆ, ಸೀದಾ ವಾಪಸ್ ಮನೆಗೆ ಬಂದು ಬಿಲ ಸೇರ್ತವೆಲ್ಲವು. ನೋಡು ಮಾತಾಡ್ಕೊಂಬಂದೆ, ಮಗನ ಮದುವೆ ಫಿಕ್ಸ್ ಆಯಿತು, ಮಗಳು ಕೊಡೋಕ್ಕೆ ರೆಡಿ ಇದ್ದಾನೆ ಅಣ್ಣ. ಏನು ಖುಷಿಯೋ ಖುಷಿ. ನೋಡಿದರೆ ಮಳೆಗಾಲ ಕಡ್ಕೊಳ್ಳಿ ಎಲ್ಲ ನಾಪತ್ತೆ. ಈ ಮಳೆಗಾಲ ಬಂದ್ಕೊಳ್ಳಿ ಒಟ 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 ಅಂತ ಕಪ್ಪೆ ಅಂತಿರ್ತವೆ. ಕಪ್ಪೆ ಒಟ ಒಟ ಅನ್ನೋದು ಮಳೆಗಾಲದಲ್ಲಿ ಮಾತ್ರ, ಉಳಿದ ದಿವಸ ಅವು ಕಾಣಲ್ಲ. ನರೇಂದ್ರ ಮೋದಿ ಅವ್ರ ಜೊತೆ ಹಂಗೆ ಆಗಿದೆ. ಈಗ ಮಳೆ ಹುಳ ಇವೆಲ್ಲ ಇವು ಏನು ಮಾಡಿದ್ವು, ಹೋಗಿ ನರೇಂದ್ರ ಮೋದಿ, ಅಮಿತ್ ಶಾ ಅಂತ 2 ಆದಿಶೇಷಗಳು ಶೇಷನಾಥಗಳು ಕೂತಿದ್ದಾವಲ್ಲಿ ದಿಲ್ಲಿನಲ್ಲಿ. ಅವ್ರನ್ನ ಅಲ್ಲಾಡಿಸ್ತೀವಿ ನಾವು ಅಂತ ಇವರು ಓಡಾಡ್ತಾರೆ. ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಬ್ಬರಿಗೂ ಗೊತ್ತಿಲ್ಲ. ಈ ಕಡೆ ಜಿರ್ಲೆಗಳಿಗೂ ಗೊತ್ತಿಲ್ಲ, ಈ ಕಡೆ ರಾಹುಲ್ ಗಾಂಧಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅತಿ ದೊಡ್ಡ ಸಮಸ್ಯೆ ಏನು ಹೇಳಿ, ಇತ್ತೀಚಿನ ದಿವಸ ಆತ ತುಂಬ ಅವಾಚ್ಯವಾಗಿ ಮಾತಾಡ್ತಾ ಇದ್ದಾರೆ. ಮೊದಲನೇದಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ. ಆಮೇಲೆ ಈತ ಡರ್ಪೋಕ್ ಅಂತ ಅಮಿತ್ ಶಾಗ್ ಅಂತಾರೆ. ಅಮಿತ್ ಶಾ ಡರ್ಪೋಕ್ ಅಂತ ಹೇಳಿದ್ರೆ ಯಾರಾದ್ರೂ ಇದ್ರಿಗೆ ಹೇಳಿದರೆ, ಕಾಂಗ್ರೆಸ್ನವ್ರು ಇದ್ರಿಗೆ ಹೇಳಿದ್ರು ನಗ್ತಾರೆ. ಆತ ಡರ್ಪೋಕ್ ಅಂತ ಹೇಳಿದ್ರೆ, ಅದು ಪುಕ್ಲ ಅಂತ ಹೇಳಿದಂಗೆ. ಪುಕ್ಲ ಅಂತ ಹೇಳಿದ್ರೆ ಸ್ವತಃ ಕಾಂಗ್ರೆಸ್ನವ್ರು ನಗ್ತಾರೆ. ಏನು ಅಮಿತ್ ಶಾನ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಿದೆ. ಸ್ವತಃ AIMIM ಚೀಫ್ ಹೇಳ್ತಾನೆ ರೀ, ಏನಂತ, ಅಮಿತ್ ಶಾ ಸೈಲೆಂಟ್ ಆಗಿದ್ದಾರೆ ಅಂದರೆ ಏನೋ ಇದೆ ಅಂತ ಅರ್ಥ. ಹಾಗೆ ಹೇಳುವ ಸಂದರ್ಭದಲ್ಲಿ ಈತ ಡರ್ಪೋಕ್ ಹೇ ಭಾಗ್ ಗಯಾ, ಅಮಿತ್ ಶಾ ಭಾಗ್ ಗಯಾ ಅಂತೆಲ್ಲ ಹೇಳ್ತಾನೆ. ಯಾವಾಗ ಹೇಳ್ತಾನೆ ಮನುಷ್ಯ? ಯಾವಾಗ ನೋಡಿ ಜಗಳ ನಡೀತಾ ಇರ್ತದೆ, ಒಬ್ಬ ತೀರಾ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಯಾರು ಕಿರ್ಚಾಡ್ತಾರೋ ಅವ್ರ ಒಳಗಡೆ ಬಲಹೀನತೆ ಇದೆ ಅಂತ ಅರ್ಥ. ಆತನಿಗೆ ಸಮಸ್ಯೆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಆವಾಗ ಮನುಷ್ಯ ಕಿರ್ಚಾಡಬೇಕಾಗತ್ತೆ. ಭಾಳ ಮೆದುಸ್ವರದಲ್ಲಿ ಹೇಳಿದ ಮಾತು ಭಾಳ ಚೆನ್ನಾಗಿ ನಾಟತ್ತೆ ಮನಸ್ಸಿಗೆ. ಹೃದಯದಿಂದ ಹೃದಯಕ್ಕೆ ಮಾತನಾಡುವುದು ಬೇರೆ, ಕಿರ್ಚಾಡುವ ಮೂಲಕ ಕನ್ವಿನ್ಸ್ ಮಾಡೋದು ಬೇರೆ. ರಾಹುಲ್ ಗಾಂಧಿ ಸ್ಥಿತಿ ಹೇಗಾಗಿದೆ ಅಂದರೆ, ಆತ ಅಸಹಾಯಕನಾಗಿದ್ದಾನೆ. ರಾಹುಲ್ ಗಾಂಧಿ ಗೊತ್ತಾಗಿದೆ ನನಗಿನ್ನು ಮುಂದೆ ಭವಿಷ್ಯ ಇಲ್ಲ, ಭಾಳ ಕಷ್ಟ ಇದೆ ಅಂತ. ಅದಕ್ಕೆ ಆತ ಏನು ಮಾಡ್ತಾನೆ, ಏನೂ ಮಾಡಲಿಕ್ಕಾಗಲಾರಂಥ ಅಸಹಾಯಕ ಸ್ಥಿತಿಯಲ್ಲಿ ಕಿರ್ಚಾಡ್ತಾನೆ. ಕಿರ್ಚಾಡಿದ್ದನ್ನು ಕೇಳಿದಂಥ ಈತನ ಚಮಚಾಗಳೇನಿದಲ್ಲ ಸುತ್ತಮುತ್ತಲು, ಕರಟಕ, ದಮನಕ, ಮುತ್ಯ, ಪವನಖೇಡ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಅವರು ತಾವೂ ಕೂಡ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ಹುಲಿ ಓಡಾಡ್ತೆ ಅಂತ ನರಿನೂ ಹುಲಿ ಆಗ್ಲಿಕ್ಕೆ ಹೋಗಬಾರ್ದು. ಮೈ ಮೇಲೆ ಪಟ್ಟಿ ಹಚ್ಕೋಬೋದು, ಗರ್ಜಿಸ್ಲಿಕ್ಕಾಗಲ್ಲ. ನರಿ ಹಾಗೆ ಉಳಿಡ್ಬೇಕಾಗತ್ತೆ. ಒಂದು ಭಾಳ ಚೆನ್ನಾಗಿದೆ ಅಂತ ಒಂದು ಸಣ್ಣದೊಂದು ಘಟನೆ ಹೇಳಿ ಮುಗಿಸ್ತೇನೆ. ಭಾಳ ಮಾತಾಡಲ್ಲ ಇವತ್ತು, ಬೇರೆ ವಿಷಯಗಳು ಮಧ್ಯಾಹ್ನ ಮಾತಾಡ್ತೀನಿ. 2013 ಆಗಸ್ಟ್ 15 ಸ್ವಾಮಿ, ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ, ಇನ್ನೂ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಆಗಿರಲಿಲ್ಲ. ಬೆಳಗ್ಗೆ ಮನಮೋಹನ್ ಸಿಂಗು ಕೆಂಪು ಕೋಟೆ ಮೇಲೆ ಭಾಷಣ, ಪ್ರಧಾನಮಂತ್ರಿ ಭಾಷಣ. ಸಂಜೆ ಗುಜರಾತಿನ ಪಾಕಿಸ್ತಾನ ಬಾರ್ಡರ್ನಲ್ಲಿರುವಂಥ ಮರುಭೂಮಿಯ ಮೇಲೆ ಒಂದು ದೊಡ್ಡ ಸೆಟ್ ಹಾಕಲಾಗಿದೆ. ಯಾವ ಸೆಟ್ಟು? ಕೆಂಪು ಕೋಟೆಯ ಸೆಟ್ಟನ್ನು ಹಾಕಲಾಗಿದೆ. ಇದು ಆಗಿರೋದು, ಅದಕ್ಕೆ ಫೋಟೋಗಳಿದ್ದಾವೆ. ನರೇಂದ್ರ ಮೋದಿ ಸಂಜೆ ಗುಜರಾತ್ ಜನತೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಭಾಳ ದೊಡ್ಡ ಜನಪ್ರಿಯವಾದಂಥ ಭಾಷಣ ಆಗುತ್ತೆ. ಆವಾಗ ಕಾಂಗ್ರೆಸ್ಸಿನ ಈ ದಮನಕ ಇದ್ದಾನಲ್ಲ, ಯಾರು? ಜಯರಾಮ್ ರಮೇಶ್. ಆತ ಹೇಳ್ತಾನೆ, ಜೀವನದಲ್ಲಿ ತಾನು ಪ್ರಧಾನಿ ಆಗೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನರೇಂದ್ರ ಮೋದಿ ಸೆಟ್ ಹಾಕಿಸಿ ಭಾಷಣ ಮಾಡಿ ತೃಪ್ತಿ ಪಟ್ಕೋತಾ ಇದ್ದಾರೆ ಅಂತ. ಅವತ್ತು ನರೇಂದ್ರ ಮೋದಿ ಉತ್ತರ ಕೊಡೋದಿಲ್ಲ, ಸೈಲೆಂಟ್ ಆಗಿರ್ತಾರೆ. ಅದರ ಮುಂದಿನ ವರ್ಷದ ಆಗಸ್ಟ್ 15 ನರೇಂದ್ರ ಮೋದಿ ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡ್ತಾರೆ. ಅವತ್ತು ಶುರು ಮಾಡಿದ ಭಾಷಣ 13ನೇ ಬಾರಿಗೆ ನಿನ್ನೆ ಮಾಡಿ ತೋರಿಸಿದ್ದಾರೆ. ಮತ್ತು ಇನ್ನೇನು ಮಾತಾಡಲಿ ಸ್ವಾಮಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.